ಇನ್ನು ಕಾಲ್ತುಳಿತ ದುರಂತದ ಭೀಕರತೆಯನ್ನು ಬಿಚ್ಚಿಟ್ಟಂತ ಗಾಯಾಳು ಪ್ರಶಾಂತ್ ಸ್ಟೇಡಿಯಂ ಗೇಟ್ ನಂಬರ್ 7 ಬಳಿ ಭಾರಿ ಜನ ಸೇರಿದ್ರು. ಕೈ ಮುಗಿದು ಕೇಳ್ಕೊಂಡ್ರು ಕೂಡ ಸೆಕ್ಯೂರಿಟಿ ಗೇಟ್ ಅನ್ನ ತೆಗಿಲಿಲ್ಲ. ಈ ಕಾಲ್ತುಳಿತ ಆಗ್ಬೇಕಾದ್ರೆ ಗೇಟ್ ನಂಬರ್ 7 ನಲ್ಲಿದ್ದಂತ ಗಾಯಾಳು ಪ್ರಶಾಂತ್ ಈ ಬಗ್ಗೆ ಮಾತನಾಡಿದ್ದಾರೆ. ನಾವು ಕೈ ಮುಗಿದು ಕೇಳ್ಕೊಂಡ್ವಿ, ಆದ್ರೆ ಸೆಕ್ಯೂರಿಟಿ ಗೇಟ್ ಅನ್ನ ಓಪನ್ ಮಾಡಲಿಲ್ಲ. ಕೊನೆ ಕ್ಷಣದಲ್ಲಿ ಮನೆಗೆ ಕರೆ ಮಾಡಿ ನನ್ನ ಮರೆತು ಬಿಡಿ ಅಂತ ಹೇಳಿದ್ದೆ. ನನ್ನ ಕುತ್ತಿಗೆಗೆ ಮತ್ತು ಎದೆ ಮೇಲೆ ಜನರು ನಿಂತಿದ್ರು. ಎದೆ ಮೇಲೆ, ಕುತ್ತಿಗೆ ಮೇಲೆ 10 ಜನ ನಿಂತಿದ್ರು. ನಾನು ರಸ್ತೆಯಲ್ಲೇ 1 ಗಂಟೆ ಬಿದ್ದು ಒದ್ದಾಡಿದ್ದೆ. ನನ್ನ ಎದುರಲ್ಲೇ 2 ಮಹಿಳೆಯರು ಸತ್ತಿದ್ರು. ನನ್ನ ಮುಂದೆನೆ ಅವರ ಬಟ್ಟೆ ಎಲ್ಲ ಹರಿದಿತ್ತು. ಅವರ ಮೇಲೆ ಕೂಡ ಜನ ನಿಂತಿದ್ರು. ಕೈ ನೋವು, ಉಸಿರಾಡೋಕ್ಕೂ ಕೂಡ ಸಾಧ್ಯ ಆಗಿಲ್ಲ ಅಂತ ನಮ್ಮ ಪ್ರತಿನಿಧಿ ವಿಕಾಸ್ ಪ್ರಶಾಂತ್ ಅವ್ರನ್ನ ಮಾತನಾಡ್ತಿದ್ದಾರೆ. ಬನ್ನಿ ನೋಡೋಣ. ನೀವು ಮೊನ್ನೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂಗೆ RCBಯ ಸೆಲೆಬ್ರೇಷನ್ ನೋಡೋದಕ್ಕೆ ಹೋಗಿರ್ತೀರಾ. ಸೊ ಅಲ್ಲಿಯ ಸಿಚುವೇಶನ್ ಹೇಗಿತ್ತು? ಅಲ್ಲಿಂದ ನೀವು ಹೊರಗಡೆ ಬಂದಿದ್ದು ಹೇಗೆ ಆ ಸಿಚುವೇಶನ್ ಇಂದ? ಸರ್, ನಾನು ಹೋಗಿದ್ದು ಬೇರೆ ಕೆಲಸದ ಮೇಲೆ ಕಾರ್ಪೊರೇಷನ್ ಕೋರ್ಟ್ಗೆ ಹೋಗಿದ್ದು. ನಾನು ಒಂದು ಕೇಸ್ ಇತ್ತು. ಸೊ 11:30ಗೆ ನಾನು ಕೇಸ್ ಮುಗಿಸ್ಕೊಂಡ್ಬಿಟ್ಟು ನಾನು ಮತ್ತೆ ನಮ್ಮ ತಾಯಿ, ನಮ್ಮಮ್ಮವರು ನೋಡಿಲ್ಲ ಯಾವತ್ತು ಅಂತ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರ್ಕೊಂಡೋಗು ಅಂತ ಅಂದ್ರು. ಸೊ ಅವ್ರನ್ನ ಕರ್ಕೊಂಡೋಗಿದ್ದೆ, ಜೊತೆಲಿ ತೋರಿಸ್ದೆ. ಮತ್ತೆ ಅಲ್ಲಿ ಸ್ವಲ್ಪ ಜನ ಗೇಟ್ ನಂಬರ್ 14 ಹತ್ರ ನಾವು ಹೋಗಿದ್ದು. ಸ್ವಲ್ಪ ಜನ ಕಮ್ಮಿ ಇದ್ರು. ಅದಕ್ಕೆ ಅವ್ರಿಗೆ ಹೇಳಿದೆ, ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಾರೆ, ನೀವು ಹೊರಟು ಬಿಡಿ ಅಂತ. ಅವ್ರನ್ನ ನಾನು ಆಟೋ ಬುಕ್ ಮಾಡಿಬಿಟ್ಟು 1 ಗಂಟೆಗೆ ಕಳಿಸ್ಕೊಟ್ಟೆ. ಮತ್ತು ಅದೇ ಗೇಟ್ ನಂಬರ್ 14 ಹತ್ರ ನಾವು 3 ಗಂಟೆವರೆಗೂ ವೆಯ್ಟ್ ಮಾಡಿದ್ದೀವಿ. ಅವರು ಅಲ್ಲಿವರೆಗೂ ಇಲ್ಲೇ ಸಿಗುತ್ತೆ, ನಿಮಗೆ ಟೋಕನ್ ಸಿಗುತ್ತೆ, ಇಲ್ಲೇ ಎಂಟ್ರಿ ಸಿಗುತ್ತೆ ಅಂತ ಅಲ್ಲಿರೋ ಬಾಡಿ ಗಾರ್ಡ್ಸು ಮತ್ತು ಅವರೆಲ್ಲ ಹೇಳ್ತಾ ಇದ್ರು. ಓಕೆ, ಇಲ್ಲೇ ಸಿಗುತ್ತೆ ಅಂತ. ನಾವು ಬೇಗ ಹೋಗಿದ್ರಿಂದ ಗೇಟ್ ಮುಂದೆನೇ ಇದ್ವಿ, ನಮಗೆ ಎಂಟ್ರಿ ಸಿಗುತ್ತೆ ಅಂತ ಅಲ್ಲ ಇದ್ದು. ಅವರು ಇಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಇಲ್ಲಿ VIP ಎಂಟ್ರಿ ಮಾತ್ರ ಅಂತ ಹೇಳ್ಬಿಟ್ಟು, ಟಿಕೆಟ್ ಪಾಸ್ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ಗೇಟ್ ನಂಬರ್ 7ಗೆ ನಮ್ಮನ್ನ ಕಳಿಸ್ಕೊಟ್ರು. ಅಲ್ಲಿ ತುಂಬ ಜನ ಆಲ್ರೆಡಿ ಇದ್ದಾರೆ, ಟಿಕೆಟ್ ಇಲ್ಲದೆ ಇರೋರೆಲ್ಲ ಅಲ್ಲೇ ಇದ್ದಾರೆ. ಮತ್ತು ಅಲ್ಲಿ ಒಂದು ಅನೌನ್ಸ್ಮೆಂಟ್ ಆಯಿತು, ಹಿಂಗೆ ಗೇಟ್ ನಂಬರ್ 7ನಲ್ಲಿ ಟಿಕೆಟ್ ಇರೋರು ಮಾತ್ರ ಬನ್ನಿ, ಬೇರೆ ಯಾರು ಬರಬೇಡ್ರಿ ಅಂತ. ಜನಕ್ಕೆ ಅದು ಯಾವ ಥರ ಕೇಳಿಸ್ತಾ ಗೊತ್ತಿಲ್ಲ, ತುಂಬ ಜನ ಸೇರ್ಕೊಬಿಟ್ರು. ಮ್ಯಾಕ್ಸಿಮಮ್ 1,00,000 ಜನ ಅಲ್ಲೇ ಗೇಟ್ ನಂಬರ್ 7 ಹತ್ರನೇ ಇದ್ದಾರೆ. ತಳ್ಳಾಟ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆಲ್ಲ ಉಸಿರು ಆಡೋಕ್ಕಾಗ್ತಾ ಇಲ್ಲ, ಬ್ರೀತಿಂಗ್ ಇಲ್ಲ, ಪುಷ್ ಮಾಡ್ತಾ ಇದ್ದಾರೆ. ಸಿಗಾಕೊಂಡಿದ್ದೀವಿ ಮಧ್ಯದಲ್ಲಿ, ಕೈ ಮುಗಿತಾ ಇದೀವಿ. ಗೇಟ್ ಓಪನ್ ಮಾಡ್ತಾ ಇಲ್ಲ, ಗೇಟ್ ನಂಬರ್ 7 ಓಪನ್ ಮಾಡ್ತಾ ಇಲ್ಲ. ಸೆಕ್ಯೂರಿಟಿ ಒಬ್ಬರೇ ಇರೋದು, ಒಬ್ಬರ ಪೊಲೀಸ್ ಇಲ್ಲ ನಮ್ಗಲ್ಲಿ ಯಾರು ಹೆಲ್ಪ್ ಮಾಡೋಕ್ಕೆ. ಆ ಟೈಮಲ್ಲಿ ಒಂದೇ ಬ್ಯಾರಿಕೇಡ್ ಇರೋದು, ಅದು ಬಿತ್ತು. ಅದ್ರ ಮೇಲೆ ನಾನು ಬಿದ್ದೆ, ನನ್ನ ಮೇಲೆ ತುಂಬ ಜನ ಬಿದ್ದರು. ನನ್ನ ಕತ್ತ ಮೇಲೆಲ್ಲ ಕಾಲಿದೆ, ಎದೆ ಮೇಲೆ ಕಾಲಿದೆ, ತುಳ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ತುಳ್ಕೊಂಡು ಹೋಗ್ತಾ ಇದ್ದಾರೆ. ಕೈ ನನಗೆ ತುಂಬ ನೋವಾಗ್ಬಿಟ್ಟಿದೆ. ಇದ್ರ ಮೇಲೆ ತುಂಬ ಜನ ನಿಂತ್ಕೊಂಡಿದ್ದಾರೆ. ಅವ್ರು ಗೇಟ್ ಆದ್ರೂ ಹಂಗೆ ಬಿದ್ದಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ಯಾರು ಗೇಟ್ ಓಪನ್ ಮಾಡ್ತಾ ಇಲ್ಲ. ನನ್ನ ಮುಂದೆನೇ 2 ಲೇಡೀಸ್ ಬಟ್ಟೆ ಎಲ್ಲ ಹರಿದೋಗ್ಬಿಟ್ಟು ತುಳ್ತಾ ಇದ್ರು. ಅವ್ರ ಪ್ರಾಣ ಆಲ್ರೆಡಿ ಹೋಗ್ಬಿಟ್ಟಿದೆ. ನಾನು ಅಲ್ಲಿ ಕೆಳಗಡೆನೆ 10 ಮಿನಿಟ್ಸ್ ಇದ್ದೀನಿ. 10 ಮಿನಿಟ್ಸ್ ಇದ್ಬಿಟ್ಟು ನಾನು ಕಾಲ್ ಮಾಡಿಬಿಟ್ಟು ಹೇಳ್ಬಿಟ್ಟೆ, ನನ್ನ ಫಿಯಾನ್ಸಿ ಅವ್ರಿಗೆ ಮತ್ತು ನಮ್ಮ ಅಮ್ಮವ್ರಿಗೆ ಹೇಳ್ಬಿಟ್ಟೆ, ನಾನು ಬರಲ್ಲ ಇನ್ಮೇಲೆ, ನಾನು ಮರ್ತ್ಕೊಂಬಿಡಿ, ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು. ನನಗೆ ಆ ಸಿಚುವೇಶನ್ ಗೊತ್ತಾಯಿತು. ನಾನು ಕೂಗಾಡ್ತಾ ಇದ್ದೀನಿ, ಯಾಕೆ ಇಷ್ಟೊತ್ತಾದ್ರೂ ನನ್ನ ಪ್ರಾಣ ಹೋಗ್ತಾ ಇಲ್ಲ. ಆ ನೋವು ತಡ್ಕೊಳಕ್ಕಾಗದೇ ಇರೋ ನಾನು ಕೂಗಾಡ್ತಾ ಇದ್ದೀನಿ, ನನ್ನ ಪ್ರಾಣ ತಗೊಳ್ಳಿ, ಬೇಗ ಹೋಗ್ಲಿ ಅಂತ ನಾನು ಕೂಗಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಯಾರೋ ಒಬ್ಬರು ನನಗೆ ಕೈ ಹಿಡಿದ್ಬಿಟ್ಟು ಖಾಲಿ ಜಾಗಕ್ಕೆ ಸ್ವಲ್ಪ ಎಳ್ದಿತ್ತು ನನ್ನ ಅಷ್ಟೇ. ಅಲ್ಲಿ ಸ್ವಲ್ಪ ಜನ ಇರಲಿಲ್ಲ, ತುಳಿದಾಟ ಇರಲಿಲ್ಲ. ಅಲ್ಲಿ ನಾನು 6:30ವರೆಗೂ ಒದ್ದಾಡ್ತಾ ಇದ್ದೀನಿ, 4:30ಇಂದ. ಅಂದ್ರೆ ನಿಮ್ಗೆ ಯಾವ ತರ ಏಟಾಗಿದೆ? ಕೈ ಏಟಾಗಿದೆಯಾ ಅಥವಾ ಏನಾಗಿದೆ? ಫ್ರಾಕ್ಚರ್ ಏನಾರು ಆಗಿದೆಯಾ? ಫ್ರಾಕ್ಚರ್ ಎಲ್ಲ ಇದ್ದು ನನಗೆ ನಾವು ಪೆಟ್ಟಾಗಲ್ಲ, ಬರೀ ಫಿಂಗರ್ಸ್ ಮಾತ್ರ ವರ್ಕ್ ಆಗುತ್ತೆ. ಹ್ಯಾಂಡ್ ರೈಸ್ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ. ಎಲ್ಲ ಸ್ನಾನ ಎಲ್ಲ ಅವ್ರ ಹತ್ರನೇ ಮಾಡಿಸ್ಕೊಳ್ಳೋದು, ನಮ್ಮ ತಾಯಿಯವ್ರ ಹತ್ರನೇ ಮಾಡಿಸ್ಕೊಳ್ಳೋದು, ಊಟ ಎಲ್ಲ ಅವರೇ ಮಾಡಿಸೋದು. ನನ್ನ ಡ್ರೈವಿಂಗ್ ಕೆಲಸ ಇತ್ತು, ಅದು ಇಲ್ಲ, ಈಗ ಹೋಗ್ತಾ ಇಲ್ಲ, ಡ್ರೈವಿಂಗ್ ಮಾಡೋಕ್ಕೆ ಆಗಲ್ಲ ಈಗ. ಇದು ಮತ್ತೆ ಬ್ಯಾಕ್ ಸೈಡ್ ಎಲ್ಲ ತುಂಬಾ ಫ್ರಾಕ್ಚರ್ಸ್ ಆಗಿದೆ. ಮೇನ್ ರೀಸನ್ ಏನು ಅಂತ, ಕಾರಣ ಏನಾಗಿತ್ತು ಇದಕ್ಕೆ? ಯಾರು ಹೊಣೆ ಆಗ್ತಾರೆ ಇದಕ್ಕೆ? ಯಾರಿಂದಾಗಿ ಈ ತರದ ಒಂದು ಘಟನೆ ಆಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಒಂದೊಂದು ಟೈಮಲ್ಲಿ 2 ಕಡೆ ವಿಧಾನಸೌಧದಲ್ಲಿ ಮತ್ತೆ ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡು ಅಲ್ಲಿ ಪೊಲೀಸ್ ಅವ್ರದ್ದು ತಪ್ಪಿಲ್ಲ. ಸೊ ಅವರು ಅಲ್ಲಿ CM ಅವರಿಗೆ ಸೆಕ್ಯೂರಿಟಿ ಕೊಡಬೇಕು. ಸೊ ಅವ್ರು ಅಲ್ಲಿ ಹೋಗಿದ್ದಾರೆ, ಎಲ್ಲ ಅಲ್ಲೇ ಇದ್ದಾರೆ, ಅಲ್ಲೇ ಜನ ತುಂಬಾ ಸೇರಿದ್ದಾರೆ. ಸೊ ಇಲ್ಲಿ ಸೆಕ್ಯೂರಿಟಿ ಕೊಡೋಕ್ಕಾಗಿಲ್ಲ. ಮ್ಯಾನೇಜ್ಮೆಂಟ್ ತಪ್ಪು, ಇದು ಸರ್ಕಾರದ ತುಂಬಾ ತಪ್ಪು ಇದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ವಿಕಾಸ್ TV9 ಬೆಂಗಳೂರು.